ಸಿಲಿಕಾನ್ ಸಿಟಿಯ ಗದ್ದಲ ಬಿಟ್ಟು ಹೊಸ ಹಾದಿಯಲ್ಲಿ ಮನಸ್ಸು ಹೊರಟಿತು. 8,500 ಕಿಲೋಮೀಟರು ಸಾಗರೋಪಾದಿಯಲ್ಲಿ 14 ರಾಜ್ಯಗಳು. ಈಶಾನ್ಯ ಪಥಿಕ ತವಾಂಗ್ ಕಡೆಗೆ, ಈಶಾನ್ಯ ಪಥಿಕ ತವಾಂಗ್ ಕಡೆಗೆ. ಹಲೋ, ನಮಸ್ಕಾರ. ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ನಿಂದ ಎಲ್ಲಪ್ಪ ಹೊರಟೋಗಿದ್ದೆ. 11ನೇ ತಾರೀಕು ಜೂನ್ 2026 ಪೋಸ್ಟಿಂಗ್ ಮಾಡೋದನ್ನು ಇವತ್ತು ಬರ್ತಿದ್ಯಲ್ಲ ಅಂತ ಕೇಳ್ತೀರಾ? ಹೌದು, ಸುಮಾರು 1-1.5 ತಿಂಗಳ ನಂತರ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈ ನಮ್ಮ ಈಶಾನ್ಯಯಾನದ ಪ್ರಯಾಣದ ಬಹಳಷ್ಟು ವಿಡಿಯೋಗಳನ್ನ ಒಂದು ಹಾರ್ಡ್ ಡಿಸ್ಕಲ್ಲಿ ಸೇವ್ ಮಾಡಿಟ್ಟಿದ್ದೆ. ಆ ಹಾರ್ಡ್ ಡಿಸ್ಕ್ ಕರಪ್ಟ್ ಆಗಿಬಿಟ್ಟು ಅದರಲ್ಲಿ ಇದ್ದಂಥ ಬಹಳಷ್ಟು ವಿಡಿಯೋಗಳನ್ನ ರಿಕವರಿ ಮಾಡೋದಕ್ಕೆ ಸಾಕಷ್ಟು ಟೈಮ್ ತಗೊಂತು. ಈಗ ಸಂಪೂರ್ಣ ವಿಡಿಯೋಗಳನ್ನ ರಿಕವರಿ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಸುಮಾರು 1.5 ತಿಂಗಳ ಗ್ಯಾಪನ್ನು ನನ್ನಿಂದ ಆದಂಥ ಒಂದು ಸಣ್ಣ ಅಚಾತುರ್ಯಕ್ಕೆ ನಿಮ್ಮೆಲ್ಲರಲ್ಲಿ ವಿಷಾದ ವ್ಯಕ್ತಪಡಿಸ್ತೀನಿ. ಜೊತೆಗೆ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಪ್ರೋತ್ಸಾಹ ಮಾಡ್ತೀರಾ ಅಷ್ಟು ಕ್ವಾಲಿಟಿಯ ಕಂಟೆಂಟನ್ನು ನಿಮ್ಮ ಮುಂದೆ ತರೋದಕ್ಕೆ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾ ಇದ್ದೀನಿ. ಪ್ರಯಾಣದಲ್ಲಿ ಬಹಳಷ್ಟು ವಿಶೇಷಗಳಿದೆ. ಇನ್ನು ಮುಂದೆ ವಾರಕ್ಕೆ ಕನಿಷ್ಠ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಸಹಕಾರ ಹೀಗಿರಲಿ. ಪ್ರಯಾಣದಲ್ಲಿ ಅತಿ ಹೆಚ್ಚು ವಿಡಿಯೋಗಳಿರೋದ್ರಿಂದ ಇನ್ನು ವಾರಕ್ಕೆ ಕನಿಷ್ಠ 3 ವಿಡಿಯೋಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಅದಕ್ಕೂ ಸಹಿತ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಈ ಒಂದು ಸಂಚಿಕೆನ ಪ್ರಾರಂಭಿಸ್ತೀನಿ. ಬನ್ನಿ ಹೋಗೋಣ. ನಮ್ಮ ಈಶಾನ್ಯಯಾನದ ಯಾನ ನೇಪಾಳದಿಂದ ಡಾರ್ಜಿಲಿಂಗ್ ಕಡೆಗೆ ಹೋಗುವಂಥ ಯಾನನ ಮುಂದುವರಿಸೋಣ. ಬನ್ನಿ ಹೋಗೋಣ. ಪಶುಪತಿ ನಗರದಿಂದ ಮುಂದಿನ ಪಯಣಕ್ಕೆ ನಮಗೆ ಒಂದು ಒಳ್ಳೆಯ ಆರಂಭ ಸಿಕ್ಕಿದ್ದು ಈ ಮಕ್ಕಳ ತುಂಟಾಟದ ನೋಟದಿಂದ. ಅಲ್ಲೇ ಪಕ್ಕದಲ್ಲಿದ್ದಂಥ ಮಕ್ಕಳುಗಳು ನಮ್ಮನ್ನು ನೋಡಿ ನಾಚಿಕೊಂಡು ಹತ್ತಿರ ಹೋಗಿ ಆ ಮಕ್ಕಳನ್ನ ವಿಚಾರಿಸಿದ್ವಿ. ಹೆಸರೇನು, ಎಷ್ಟನೇ ಕ್ಲಾಸಲ್ಲಿ ಮಾಡ್ತಿದ್ದೀರಾ, ಏನು ಓದ್ತಿದ್ದೀರಾ ಅಂತ ಹೇಳಿ. ಮಕ್ಕಳು ಅಷ್ಟೇ ಖುಷಿಯಿಂದ ಉತ್ತರ ಕೊಟ್ಟು. ಬನ್ನಿ ಕೇಳೋಣ. नाम क्या आपका? आपका नाम क्या? सिद्धांत. तुम्हारा? जेम्स. गीजर. पढ़ता है क्या? कौन सा क्लास में पढ़ता है तुम लोग? 6. तुम? 5, 6, 7. गुड. ಆಲ್ ದ ಬೆಸ್ಟ್. ಮತ್ತಷ್ಟು ಮಕ್ಕಳ ಜೊತೆ ತುಂಟಾಟ ಮಾಡಿ ನಮ್ಮ ಪ್ರಯಾಣನ ಪ್ರಾರಂಭಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ವಿ. ಪಶುಪತಿ ನಗರದಿಂದ ಸುಮಾರು 19 ಕಿಲೋಮೀಟರ್ ದೂರದವರೆಗೆ ಈ ಒಂದು ಸಂಚಿಕೆಯ ಪ್ರಯಾಣ ನಿಮ್ಮ ಮುಂದೆ ಹರಡಿಕೊಳ್ಳುತ್ತೆ. ಮುಂದೆ ನಮಗೆ ಸಿಕ್ಕಿದ್ದು ಒಂದು ಉಪನದಿ, ಮೆಚ್ಚಿ ಅನ್ನೋ ಒಂದು ನದಿಯ ಉಪನದಿ ಅಂತ ಇದು. ಇಲ್ಲಿ ಹಿಮಾಲಯದ ಒಂದು ಶ್ರೇಣಿ, ಒಂದು ತಪ್ಪಲಿನಲ್ಲಿ ಈ ಒಂದು ನದಿಯ ಜರಿ ಹರಿಯುತ್ತೆ. ಈ ಪಶುಪತಿ ನಗರದಿಂದ ನಾವು ಹೊರಟಿದ್ದೀವಲ್ಲ, ಈ ರೋಡ್ ಏನಿದೆ
ಇಲ್ಲಿಂದ ಮುಂದಿನ ಪ್ರಯಾಣ ಪೂರ್ತಿ ಹಿಮಾಲಯದ ತಪ್ಪಲಿನಲ್ಲೇ ಸಾಗುವಂಥ ಒಂದು ಪ್ರಯಾಣ. ಈ ಸಂಚಿಕೆಯಲ್ಲಿ ನಾವು ಪಶುಪತಿ ನಗರದಿಂದ 19 ಕಿಲೋಮೀಟರ್ ದೂರದಲ್ಲಿರುವಂಥ ಹರ್ಕಟೆ ಬಜಾರ್ ಅನ್ನೋ ಒಂದು ಪ್ರದೇಶ ತನಕ ನಾವು ಪ್ರಯಾಣ ಮಾಡ್ತೀವಿ. ಅಲ್ಲಿ ಝೋಪ್ರಾ ಅಂತ ಹೇಳಿ ಒಂದು ಕೆಫೆ ಇದೆ. ಅಲ್ಲಿವರೆಗೆ ನಿಮ್ಮನ್ನು ಕರ್ಕೊಂಡೋಗಿ ಒಂದು ಪರಿಚಯನ ಮಾಡಿಕೊಡ್ತೀನಿ. ಎಷ್ಟೋ ಕಿಲೋಮೀಟ್ರ್ಗಳ ದೂರ ಹೋಗಿ ಒಂದೇ ಸಂಚಿಕೆಯಲ್ಲಿ ಮುಗಿಸಿದ್ರು ಇಲ್ಲಿಂದ ಹಿಮಾಲಯದ ತಪ್ಪಲಿನಲ್ಲಿ ಸಾಗುವಂಥ ಈ ಪಯಣಕ್ಕೆ ನಿಮಗೆ ಬಹಳ ಸನಿಹದ ಪ್ರಯಾಣದಲ್ಲಿ ಇರುವಂಥ ಅತ್ಯಂತ ಸೂಕ್ಷ್ಮವಾದ ಯಾವುದೇ ಒಂದು ಮುಖ್ಯವಾದ ವಿಚಾರ ಬಿಡದೇ ಇರೋ ರೀತಿಯಲ್ಲಿ ನಿಮಗೆ ಈ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಹಿಮಾಲಯದ ತಪ್ಪಲಿನಲ್ಲಿ ನೇಪಾಳದ ಒಂದು ದೇಶದಲ್ಲಿ ಸಾಗ್ತಾ ಇದ್ದೀವಿ ನಮ್ಮ ಒಂದು ಈ ಕಾರುಗಳು. ಮೊದಲನೇದಾಗಿ ನಮ್ಮನ್ನು ಬೀಳ್ಕೊಟ್ಟಿದ್ದು, ಜೊತೆಗೆ ಹಿಮಾಲಯದ ತಪ್ಪಲು ನಮ್ಮನ್ನು ಸ್ವಾಗತ ಮಾಡಿದ್ದು, ತುಂತುರು ಹನಿಗಳ ಮಳೆಯನ್ನು ಸಣ್ಣದಾಗಿ ನಮ್ಮ ಮೇಲೆ ಸಿಂಪಡಿಸುವ ಮೂಲಕ ನಮ್ಮನ್ನು ಆಹ್ವಾನಿಸ್ತು. ಪ್ರೀತಿಯ ಮಡಿಲಿಗೆ ಹಿಮಾಲಯ ಕರ್ಕೊಳ್ತು. ಆ ಒಂದು ಹಿಮಾಲಯದ ತಪ್ಪಲಿನ ಹಸಿರು ಶ್ರೇಣಿಯ ನಡುವೆ ಸಾಗಿರುವಂಥ ಕಷ್ಟಕರವಾದ ರಸ್ತೆಗಳನ್ನು ದಾಟುತ್ತಾ ನಮ್ಮ ಪಯಣ ಸಾಗ್ತಾ ಇದೆ. ನಿಮಗೆ ಈ ಒಂದು ಪಯಣದಲ್ಲಿ ಹಸಿರನ್ನ ನೋಡ್ತೀರಾ, ಬೆಟ್ಟದ ಶ್ರೇಣಿಗಳನ್ನ ನೋಡ್ತೀರಾ, ಸಣ್ಣ ರೋಡಿನಲ್ಲಿ ಸಾಗುವಂಥ ವಾಹನಗಳನ್ನ ನೋಡ್ತೀರಾ. ಇದೆಲ್ಲವೂ ನಿಮಗೆ ಸಾಕಷ್ಟು ಅನುಭವಗಳನ್ನ ನಿಮಗೆ ಒದಗಿಸ್ಕೊಡ್ತಾ ಸಾಗುತ್ತೆ. ನಮಗೂ ಅಷ್ಟೇ. ನಮ್ಮ ಪ್ರಾರಂಭದ ಒಂದು ಪಯಣದಲ್ಲಿ ಸಮತಟ್ಟಾದ ಪ್ರದೇಶದಲ್ಲಿ ನಮ್ಮ ಕಾರುಗಳು ಸಾಗೋದಕ್ಕೆ ಶುರು ಮಾಡಿತು. ಸುಮಾರು ಒಂದು 10 ಕಿಲೋಮೀಟ್ರ್ ಕಳೆದ ನಂತರ ನಮಗೆ ಶುರುವಾಗೋದು ಘಾಟ್ ಸೆಕ್ಷನ್. ಆ ಒಂದು ಪ್ರದೇಶ ಹೇಗಿದೆ ಅನ್ನೋದನ್ನ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಮಳೆ ಹನಿ ನಮ್ಮ ಜೊತೆಯಲ್ಲೇ ಸಾಗ್ತಾಯಿತ್ತು. ಈಗ ಶುರುವಾಯಿತು ನೋಡಿ, ಗಿರಿಶ್ರೇಣಿಗಳ ನಡುವೆ ಸಾಗುವಂಥ ರಸ್ತೆಯ ಒಂದು ಪಯಣ. ಇಳಿಜಾರಿನ ಬೆಟ್ಟಗಳ ಒಂದು ಸಾಲಿನಲ್ಲಿ ಕಟ್ಟಿರುವಂಥ ಮನೆಗಳು, ಆ ಮನೆಗಳ ನಡುವೆ ನಿರ್ಮಿಸಿರುವಂಥ ಸಿಮೆಂಟ್ ರಸ್ತೆಗಳು, ಯಾವ ಕ್ಷಣದಲ್ಲಿ ಜಾರಿ ಬೀಳ್ತೋ ಅನ್ನೋ ಬೆಟ್ಟಗಳ ಶ್ರೇಣಿ, ಇದೆಲ್ಲವನ್ನು ನೋಟದಲ್ಲಿ ಅನುಭವಿಸುತ್ತಾ ಕಣ್ತುಂಬಿಕೊಳ್ತಾ ನಮ್ಮ ಪ್ರಯಾಣನ ನಾವು ಸಾಗಿಸ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಎಷ್ಟು ಚಂದದ ನೋಟಗಳನ್ನ ಈ ಒಂದು ಪಯಣ ಒದಗಿಸ್ಕೊಡ್ತಾ ಇದೆ ಅಂತ. ಎದುರುಗಡೆ ಬೆಟ್ಟದಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ, ಮೋಡಗಳ ಚೆಲ್ಲಾಟ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನಾವು ಸಾಗ್ತಾ ಇರೋದು ಹಿಮಾಲಯದ ಶ್ರೇಣಿಯ ಒಂದು ತಪ್ಪಲಿನ ಪ್ರದೇಶದಲ್ಲಿ ನಾವು ಸಾಗ್ತಾ ಇದ್ದೀವಿ. ಹತ್ತುತ್ತಾ ಇರೋದು ಹಿಮಾಲಯ ತಪ್ಪಲಿನ ಬೆಟ್ಟಗಳನ್ನು ಸಾಲನ್ನು. ನೇಪಾಳದಿಂದ ಪಶ್ಚಿಮ ಬಂಗಾಳಕ್ಕೆ ಸಾಗುವ ಹಾದಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ. ಇದು ಈ ಹೆದ್ದಾರಿಗೂ ಬಹಳ ವಿಶೇಷ ಇದೆ, ಅದನ್ನು ಹೇಳ್ತೀನಿ ಬನ್ನಿ. ನಾವು ಸಾಗ್ತಾ ಇರುವಂಥ ಈ ಹೆದ್ದಾರಿ ಏನಿದೆ, ಇದಕ್ಕೆ ರತ್ನಕುಮಾರ್ ಬಂತಾವ ಅನ್ನೋ ಒಂದು ಹೆಸರನ್ನ ಇಟ್ಟಿದ್ದಾರೆ. ಈ ರತ್ನಕುಮಾರ್ ಬಂತಾವ ಅನ್ನೋರು ನೇಪಾಳದಲ್ಲಿ ಒಬ್ಬ ರಾಷ್ಟ್ರೀಯ ನಾಯಕರು. ಅವರು ಮಾಡಿದ ದೇಶ ಸೇವೆಗೋಸ್ಕರ ಅವ್ರನ್ನ ನೆನಪಿಸ್ಕೊಂಡು ಬಹಳಷ್ಟು ಒಂದು ಸ್ಮರಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಅತ್ಯುತ್ತಮವಾದಂಥ ಒಂದು ರಸ್ತೆ ನಿರ್ಮಿಸಿ ಅದಕ್ಕೆ ರತ್ನಕುಮಾರ್ ಬಂತಾವ ಅಂತ ಇಟ್ಟಿದ್ದಾರೆ. ಬಹಳಷ್ಟು ವಿಶೇಷಗಳನ್ನ ಆ ವ್ಯಕ್ತಿ ನೇಪಾಳದಲ್ಲಿ ಹೊಂದಿದ್ರು, ಬಹಳ ಪ್ರಭಾವಶಾಲಿಯಾಗಿದ್ದರು ಅನ್ನೋದು ಇದರಿಂದ ತಿಳಿದು ಬರುತ್ತೆ. ಹಾಗೆ ಸಾಗ್ತಾ ಇದೆ ನಮ್ಮ ಪಯಣ. ಇದು ಹಿಮಾಲಯದ ತಪ್ಪಲಿನ ನೋಟ. ಸುಂದರವಾದಂಥ ನೋಟಗಳು ನಿಮ್ಮ ಮುಂದೆ ತೆರೆಕೊಳ್ತಾ ಹೋಗ್ತಾ ಇದೆ.
ಈ ನಾವು ಸಾಗ್ತಾ ಇರುವಂಥ ರಸ್ತೆ ಏನಿದೆ ಇದು ಭಾರತ ದೇಶದ ಗಡಿಗೆ ಬಹಳ ಹತ್ತಿರದಲ್ಲಿರೋದ್ರಿಂದ ಇದು ಡಾರ್ಜಿಲಿಂಗಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಆಗಿರೋದ್ರಿಂದ ಇದು ವಾಣಿಜ್ಯ ಉದ್ದೇಶದಿಂದಲೂ ಈ ರಸ್ತೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನೇಪಾಳದ ಇಲಾಂ ಜಿಲ್ಲೆಯಲ್ಲಿ ಸಾಗುವಂಥ ಈ ಒಂದು ರಸ್ತೆ ಇಲ್ಲಿನ ಪ್ರಸಿದ್ಧ ಚಹಾ ತೋಟಗಳಿಗೆ, ಪ್ರವಾಸಿ ಕೇಂದ್ರಗಳಿಗೆ ಸಂಪರ್ಕ ರಸ್ತೆ ಕೂಡ ಆಗಿದೆ. ಬಹಳ ಸೌಂದರ್ಯನ ನಮಗೆ ಕರುಣಿಸುವಂಥ ಎರಡೂ ಬದಿಯ ನೋಟಗಳು ದೇವರೇ ಪ್ರಯಾಣದ ಸೌಂದರ್ಯ ನೋಡೋದಕ್ಕೆ ಕಡಿಮೆ ಮಾಡುತ್ತೆ. ಇನ್ನೊಂದು ಎರಡು ಎಕ್ಸ್ಟ್ರಾ ಹಿಮಾಲಯದ ಶ್ರೇಣಿಗಳಲ್ಲಿ ಅನ್ಕೊಳ್ಳೋದ್ರಲ್ಲಿ ಚೆಲ್ಲಾಟ, ಈ ಒಂದು ರಮಣೀಯವಾದಂಥ ಒಂದು ದೃಶ್ಯಗಳ ನೋಟ ಈ ರಸ್ತೆಯ ಅಕ್ಕಪಕ್ಕದಲ್ಲಿ ಪ್ರಯಾಣಕ್ಕೆ ಕಾಣಿಸುತ್ತೆ. ರೀತಿಯ ಮೆರುಗನ್ನ ಕೊಡುವಂಥ ಒಂದು ಕೊಡುಗೆಗಳು ಅಂತಲೇ, ಪ್ರಕೃತಿ ಕೊಡುಗೆಗಳು ಅಂತಲೇ ತಪ್ಪಾಗಲಾರ್ದು. ಅಷ್ಟೊಂದು ಅದ್ಭುತವಾದಂಥ ಒಂದಿದು. ನಾವು ಮಾರ್ಗ ಮಧ್ಯದಲ್ಲಿ ಒಂದು ಜಾಗದಲ್ಲಿ ನಿಲ್ಲಿಸಿದ್ವಿ. ಸೌಂದರ್ಯನ ಕಣ್ತುಂಬಿಸ್ಕೊಳ್ಳೋಣ ಅಂತ ಹೇಳಿ, ನಮ್ಮ ಪ್ರಯಾಣನ ಸ್ವಲ್ಪ ವಿಶ್ರಾಂತಿ ಪಡೆದಾಗ ಆಗುತ್ತೆ ಅಂತ ಹೇಳಿ, ನಮ್ಮ ಪ್ರಯಾಣದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯೋದಕ್ಕೆ ಅಂತ ಹೇಳಿ ನಿಂತ್ವಿ. ಅದ್ಭುತವಾದ ಜಾಗ ಕಣ್ರಿ. ಅಲ್ಲೇ ಸನಿಹದಲ್ಲೇ ಇದ್ದಂಥ ಮನೆಗಳ ಹತ್ರ ಹೆಜ್ಜೆ ಹಾಕಿದ್ವಿ. ನಮ್ಮ ಕಣ್ಣಿಗೆ ಮೊದಲು ಬಿದ್ದಿದ್ದೆ ಒಂದು ಪ್ಲಾಸ್ಟಿಕ್ ಕುರ್ಚಿ ಮೇಲೆ ಇಟ್ಟಿದ್ದಂಥ ಬಾಳೆಹಣ್ಣಿನ ಗೊನೆ. ಯಾವುದೇ ರಾಸಾಯನಿಕ ಸೋಂಕಿಲ್ಲದೆ ನಮ್ಮನ್ನು ಕೂಗಿ ಕರೀತಾ ಇತ್ತು. ಜೊತೆಗೆ ಸುತ್ತಮುತ್ತಲ ಪ್ರದೇಶಗಳನ್ನು ಹಾಗೆ ಕಣ್ತುಂಬ್ಕೊಳ್ಳೋಣ ಅಂತ ಹೇಳಿ ಒಂದಷ್ಟು ಓಡಾಡಿದ್ವಿ. ಅಲ್ಲಿದ್ದಂಥ ಮನೆಗಳು ಸಹಿತ ಬಹಳ ಗಮನ ಸೆಳೀತಾ ಇತ್ತು. ಮರದಿಂದ ನಿರ್ಮಾಣ ಆದಂಥ ಹಲವಾರು ಮನೆಗಳು ಎಷ್ಟೋ ಇತಿಹಾಸದ ಕಥೆಗಳನ್ನ, ಅಲ್ಲಿನ ಸ್ಥಳೀಯ ಬದುಕಿನ ಕಥೆಗಳನ್ನ ಹೇಳೋದಕ್ಕೆ ಹಾತೊರಿತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ನಮಗೆ ಭಾಸ ಆಗ್ತಾಯಿತ್ತು. ಎಂತಹ ಸುಂದರವಾದಂಥ ನೋಟ ನೋಡಿ. ಜೊತೆಗೆ ಹಸಿರಿನ ಮಡಿಲಲ್ಲಿ ಬದುಕ್ತಾ ಇರೋಂಥ ಈ ಜನಗಳು ನಿಜವಾಗ್ಲೂ ಪುಣ್ಯವಂತರು ಅಂತ ಅನ್ನಿಸ್ತಾ ಇತ್ತು. ಏನೇ ಆಧುನೀಕರಣ ಇದ್ದರೂ ಇಂತಹ ಜಾಗದಲ್ಲಿ ಪ್ಯೂರೆಸ್ಟ್ ಆಕ್ಸಿಜನ್, ಅತ್ಯಂತ ಶುದ್ಧವಾದ ಆಮ್ಲಜನಕವನ್ನು ಉಸಿರಾಡಿಕೊಂಡು ಬದುಕೊಂಥ ಜನ ಇದ್ದಾರಲ್ಲ, ಇವರಿಗಿಂತ ಪುಣ್ಯವಂತರು ಯಾರೂ ಇಲ್ಲ ಅಲ್ವಾ. ಅಲ್ಲೇ ಸನಿಹದಲ್ಲೇ ಒಂದಷ್ಟು ಜನ ಯುವಕರು ಬೈಕ್ ರೈಡರ್ಸ್ ನಮಗೆ ಸಿಕ್ಕಿದ್ರು. ಅವರು ಸಹಿತ ನಮ್ಮ ಜೊತೆ ಬಹಳ ಖುಷಿಯಿಂದ ಮಾತಾಡಿದರು. ಮುಂದೆ ಅಲ್ಲೇ ಇದ್ದಂಥ ಒಂದು ಕುಟುಂಬ ಪುಟಾಣಿ ಮಗುವನ್ನು ಎತ್ಕೊಂಡು ನಮ್ಮ ಹತ್ತಿರ ಬಂತು. ಆ ಮಗುವನ್ನು ಬಹಳ ಎಷ್ಟು ಒಳ್ಳೆ ಬೊಂಬೆ ಇದ್ದಂಗಿತ್ತು ಆ ಮಗು. ಅದನ್ನು ಪ್ರೀತಿಯಿಂದ ಮಾತಾಡಿಸಿ ನಮ್ಮ ಪ್ರಯಾಣದ ಆಯಾಸವನ್ನೆಲ್ಲ ಆ ಮುಗ್ಧ ಮಗುವಿನ ಒಂದು ಕಿರುನಗೆ ನಮಗೆ ಪರಿಹಾರ ಮಾಡಿತ್ತು. ಬಹಳ ಸಂತೋಷದಿಂದ ನಮ್ಮ ಪ್ರಯಾಣಕ್ಕೆ ಶುಭ ಹಾರೈಸಿತು ಆ ಮಗು. ನಿಜವಾಗಲೂ ಇಂತಹ ಒಂದು ನೋಟಗಳೇ ಪ್ರಯಾಣದಲ್ಲಿ ನಮಗೆ ಖುಷಿ ಕೊಡೋದಲ್ವ. ಅಲ್ಲಿಯ ಸ್ಥಳೀಯರ ಜೊತೆ ಮಾತಾಡೋದು, ಅವ್ರ ಜೊತೆ ಬೆರೆತಾಗ್ಲೇ ನಮ್ಮ ಪ್ರಯಾಣದ ಉದ್ದೇಶ ಸಫಲ ಆಗೋದಲ್ವ. ಇದನ್ನೆಲ್ಲ ನಾವು ಅನುಭವಿಸ್ತಾ ನಮ್ಮ ಮುಂದಿನ ಪ್ರಯಾಣನ ಪ್ರಾರಂಭ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ, ವಿಳಂಬ ಆಗ್ತಾಯಿದೆ, ನಾವು ಹೊರಡೋಣ. ಅಲ್ಲೇ ಇದ್ದಂಥ ಹಣ್ಣುಗಳನ್ನೆಲ್ಲ ತಗೊಂಡು ನಮ್ಮ ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ. ಈ ರಸ್ತೆಯ ವಿಶೇಷ ಏನು ಗೊತ್ತಾ? ನಿಮಗೆ ಯಾವ ಕ್ಷಣದಲ್ಲಿ ಏನು ನೋಟ ಸಿಗುತ್ತೆ ಅನ್ನೋದನ್ನ ನೀವು ಪ್ರೆಡಿಕ್ಟೇ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವೀಗ ಹಿಮಾಲಯ ಪರ್ವತದ ಶ್ರೇಣಿಯ ಒಂದು ಬೆಟ್ಟದ ಕಡಿದಾದ ತಿರುವಿನಲ್ಲಿ ನಮ್ಮ ವಾಹನವನ್ನು ಚಾಲನೆ ಮಾಡ್ಕೊಂಡು ಹೋಗ್ತಾಯಿದ್ವಿ.
ನೋಡ್ತಾ ಇದ್ದೀರಲ್ವಾ, ಕಡಿದಾದ ಹಾದಿ, ಎದುರುಗಡೆಯಿಂದ ರಭಸವಾಗಿ ಬರುವಂಥ ವಾಹನಗಳು, ಇದನ್ನೆಲ್ಲ ದಾಟಿಕೊಂಡು ನಮ್ಮ ವಾಹನಗಳು ನಿಧಾನವಾಗಿ ತಮ್ಮ ಪ್ರಯಾಣನ ಮಾಡ್ತಾಯಿವೆ. ದಟ್ಟವಾದ ಒಂದು ಕೆಲವೊಮ್ಮೆ ಮಂಜು ಮುಚ್ಚಿದಾಗ ಇಲ್ಲಿ ವಿಸಿಬಿಲಿಟಿ ಕಾಣಿಸ್ತೇನೆ ಬಹಳಷ್ಟು ಅಪಘಾತಗಳು ಆಗುವಂಥ ಪ್ರದೇಶ ಅಂತ ಹೇಳ್ತಾರೆ. ಕೆಲವೊಂದು ಸರಿ ದಟ್ಟವಾದಂಥ ಮಂಜು ಕವಿದ್ಬಿಡುತ್ತೆ. ಆದರೆ ಪುಣ್ಯಕ್ಕೆ ನಮಗೆ ಈ ಒಂದು ಪ್ರಯಾಣದಲ್ಲಿ ಈ ಅನುಭವ ಆಗಲಿಲ್ಲ. ಏಕೆಂದರೆ ಸ್ಥಳೀಯರು ಹೇಳೋ ಪ್ರಕಾರ ಇದ್ದಕ್ಕಿದ್ದಾಗೆ ನೀವು ಪ್ರಿಡಿಕ್ಟೇ ಮಾಡೋದಕ್ಕಾಗಲ್ಲ, ಮಂಜು ಸುರಿಯೋದಕ್ಕೆ ಶುರು ಮಾಡುತ್ತೆ ಅಂತ ಹೇಳಿ. ನಿಮ್ಮ ಜೊತೆ ಮಾತಾಡ್ತಾ ಬಂದೇ ಬಿಟ್ವಲ್ಲ ಒಂದು ಇದಕ್ಕೆ. ಝೋಬ್ರಾ ಕೆಫೆ ಅಂತ ಇದೆ, ಬನ್ನಿ ಹೋಗೋಣ ಅವಳಿಗೆ. ಅದ್ಭುತವಾದ ಜಾಗ ಇದು. ಈ ಝೋಬ್ರಾ ಹೋಟ್ಲ್ ಏನಿದೆ, ಇದು ಕೋಲ್ಚುಂಗ್ ಇಲಾಮ್ ಜಿಲ್ಲೆ ನೇಪಾಳದಲ್ಲಿ ಬರುವಂಥ ಒಂದು ಹೋಟ್ಲ್. ಇದರ ಪಕ್ಕದಲ್ಲೇ ಓಶೋ ಸೆಂಟರ್ ಇದೆ. ಅದ್ಭುತವಾದಂಥ ಕಾಫಿ ನಿಮಗೆ ಇಲ್ಲಿ ತುಂಬ ಚೆನ್ನಾಗಿ ನಿಮಗೆ ಸಿಗುತ್ತೆ. ಬಹಳ ಸುಂದರವಾದಂಥ ನೋಟ, ಹಲವಾರು ರೀತಿಯ ಪುಸ್ತಕ ಪ್ರಿಯರು ಅಲ್ಲಿಯ ರಮಣೀಯ ದೃಶ್ಯಗಳನ್ನು ಅನುಭವಿಸ್ತಾ ಪುಸ್ತಕ ಓದಬಹುದು. ಜೊತೆಗೆ ಅಲ್ಲೇ ಇದ್ದಂಥ ಬಹಳಷ್ಟು ಸಸ್ಯಗಳ ಗಿಡಗಳನ್ನು ಪಾಟ್ಗಳಲ್ಲಿ ಹಾಕಿ ಸೌಂದರ್ಯನ ಇನ್ನೂ ಹೆಚ್ಚಿಗೆ ಮಾಡಿದ್ದಾರೆ. ಆ ಒಂದು ಇದ್ರದ್ದು ಸೌಂದರ್ಯನ ಆ ಝೋಬ್ರಾ ಹೋಟೆಲ್, ಆ ಕೆಫೆ ಇನ್ಸೈಡ್ ಒಳಗಡೆ ಇರುವಂಥ ಬಹಳ ಕಲಾಕೃತಿಗಳನ್ನ ನೋಡ್ತಾ ಬಹಳಷ್ಟು ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ವಿವಿಧ ಬಗೆಯ ಒಂದು ಗಿಡಗಳನ್ನ ವಿವಿಧ ಬಗೆಯ ಸುಂದರವಾದಂಥ ಒಂದು ಪಾಟ್ಗಳಲ್ಲಿ ಹಾಕಿ ಅಲಂಕಾರ ಮಾಡಿದ್ದಾರೆ. ಮೊದಲೇ ಹಸಿರಿನ ಮಡಿಲಲ್ಲಿರುವಂಥ ಈ ಒಂದು ಪ್ರದೇಶದಲ್ಲಿ ಈ ಒಂದು ಹೋಟೆಲ್ ಬಹಳ ವಿಶೇಷ ಅಂತ ಅನಿಸುತ್ತೆ. ಏಕೆಂದರೆ ಇಂತಹ ಜಾಗದಲ್ಲಿ ಕೂತ್ಕೊಂಡು ನೀವು ಆಹಾರ ಸೇವನೆ ಮಾಡಿದ್ರೆ ನಿಮಗೆ ಸಿಗುವಂಥ ಒಂದು ಆನಂದನೇ ಬೇರೆ. ಏಕೆಂದರೆ ಚಳಿಗಾಲದ ಸಾಮಾನ್ಯ ಇಂತಹ ಪ್ರದೇಶದಲ್ಲಿ ಹೊಟ್ಟೆ ಹಸಿವು ಜಾಸ್ತಿ ಇರುತ್ತೆ. ಹಾಗಾಗಿ ಇಂತಹ ಒಂದು ಕ್ಲೈಮೇಟಲ್ಲಿ ತಿನ್ನೋ ಆಹಾರಕ್ಕೆ ಬಹಳ ಖುಷಿಯಿಂದ ನಾವು ಅನುಭವಿಸ್ತಾ ತಿನ್ನೋದಕ್ಕೆ ಅವಕಾಶ ಇದೆ. ನೋಡ್ತಾ ಇದ್ದೀರಲ್ವಾ, ಕುಂಬಳಕಾಯಿಯ ಒಂದು ಆಕೃತಿಯ ಪಾಟ್ನಲ್ಲಿ ಒಂದು ಗಿಡ ಬೆಳೆಸಿದ್ದಾರೆ. ಜೊತೆಗೆ ಕಾಫಿ ಬಗ್ಗೆ ಒಂದು ಸ್ಲೋಗನ್ ಇದೆ, ನಮಗೆ ಕಾಣಿಸ್ತಾ ಇರೋದು ಎದುರುಗಡೆ ಹಿಮಾಲಯ ಪರ್ವತ ಶ್ರೇಣಿಗಳು. ಆ ಶ್ರೇಣಿನಲ್ಲಿ ಬರುವಂಥ ಒಂದಿದು. ಈ ಪಕ್ಕದಲ್ಲಿರೋದು ಇದೊಂದು ಓಶೋ ಸೆಂಟರ್. ಇದು ಆಚಾರ್ಯ ರಜನೀಶ್ ಅವರ ಒಂದು ತತ್ವಗಳನ್ನ ಆಧಾರವಾಗಿಟ್ಕೊಂಡು ಧ್ಯಾನ ಕೇಂದ್ರಗಳನ್ನ ಮಾಡ್ಕೊಂಡಿದ್ದಾರೆ. ನನಗೆ ಅಲ್ಲಿ ಕಣ್ಣಿಗೆ ಬಿದ್ದಿದ್ದು ಒಂದು ಆಕರ್ಷಕವಾದಂಥ ಶಿವನ ಮೂರ್ತಿ. ಬಹುಶಃ ಇಂತಹ ಶಿವನ ಮೂರ್ತಿಯನ್ನು ನಾನು ಹಿಂದೆ ಎಲ್ಲೂ ಕಂಡಿರಲಿಲ್ಲ. ಈ ಒಂದು ಸೆಂಟರ್ನಲ್ಲಿ ನಮಗೆ ಕಾಣೋದಕ್ಕೆ ಹೋಟೆಲ್ನಿಂದ ಇದನ್ನು ಕಾಣೋದಕ್ಕೆ ಸಿಕ್ತು. ಹೋಟೆಲ್ ಒಳಗಡೆ ವಿವಿಧ ಬಗೆಯ ಸಸ್ಯಗಳನ್ನ ನಾವು ನೋಡ್ತಾ ಇದ್ವಿ. ಜೊತೆಗೆ ಕಾಫಿ ಬಗ್ಗೆ ಒಂದು ಸ್ಲೋಗನ್ ತುಂಬ ಖುಷಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಡ್ರಿಂಕ್ ಕಾಫಿ ಡೂ ಥಿಂಗ್ಸ್ ಅಂತ ಹೇಳಿ. ಜೊತೆಗೆ ಬುದ್ಧನ ವಿವಿಧ ಮೂರ್ತಿಗಳನ್ನ, ವಿವಿಧ ಭಂಗಿಯ ಮೂರ್ತಿಗಳನ್ನ ಬಹಳ ವಿಶೇಷವಾಗಿ ಅಲಂಕಾರಿಕವಾಗಿ ಜೋಡಿಸಲಾಗಿತ್ತು. ಅತಿ ಸಣ್ಣದರಿಂದ ಹಿಡಿದು ದೊಡ್ಡ ಮೂರ್ತಿ ತನಕ ನೋಡೋದಕ್ಕೆ ಬಹಳ ಸಂತಸ ಆಗ್ತಾಯಿತ್ತು. ಅದ್ಭುತವಾದಂಥ ನೋಟ ಅಲ್ವಾ. ಆಹಾರದ ಜೊತೆಗೆ ಅಲ್ಲಿಯ ಸ್ಥಳೀಯವಾಗಿ ಸಿಗುವಂಥ ಚಹಾ ಪೌಡರ್, ಟೀ ಪೌಡರ್ಗಳು, ವಿಶೇಷವಾದಂಥ ಟೀ ಪೌಡರ್ಗಳನ್ನ ಅಲ್ಲಿ ಮಾರಾಟ ಮಾಡೋದಕ್ಕೆ ಇಟ್ಟಿದ್ದರು. ಅದಲ್ಲದೆ ಚಾಕ್ಲೇಟ್ಸು, ಸ್ಥಳೀಯವಾಗಿ ಅವರು ಉತ್ಪಾದಿಸುವಂಥ ಬಹಳಷ್ಟು ಸಂಬಾರ ಪದಾರ್ಥಗಳನ್ನ ಅಲ್ಲಿ ನಮಗೆ ಕಾಣೋದಕ್ಕೆ ಸಿಕ್ತು. ಒಂದು ಪುಸ್ತಕ ಅಲ್ಲಿ ಟೀ ವಿಶೇಷಗಳನ್ನ ತಿಳಿಸೋದಕ್ಕೆ ಸೆರಿನ್ ಅನ್ನೋ ಒಂದು ಚಿತ್ರನ ಸಹಿತ ಅಲ್ಲಿಟ್ಟಿದ್ದರು. ಜೊತೆಗೆ ಕಾಫಿ ಮೇಕರ್ಸು, ಟೀ ಮೇಕರ್ಸು ಇದೆಲ್ಲ ವಿಶೇಷವಾಗಿ ಮಾರಾಟ ಮಾಡೋದಕ್ಕೆ
ಇಟ್ಟಿದ್ರು. कितना कितना में आएगा ये पैसा? नेपाली 1500. So, the cute couple of Nepal. Indian 1000. ಈ sweater. Sir जी, आपका नाम? Hey, hold on. आपका नाम? कमल आपका मेम साहब का? मैम साहब बोलो ना मेम साहब का नाम बोलो भाई. प्रियंका है प्रियंका प्रियंका. Good. Good coffee. हाँ? बच्चे हम भाई बहन है भाई बहन ना? Okay. Hey, sorry. सॉरी Slippers. I'm sorry. अपने बड़ा भाई है अच्छा. मेरा बहन है बहन है. दोनों बिजनेस कर रहे हैं. हाँ दोनों बिजनेस ಝೋಬ್ರಾ ಕೆಫೆಯ ಪಕ್ಕದಲ್ಲೇ ಓಶೋ ಸೆಂಟರ್ ಇದೆ ಅಂತ ಹೇಳಿದೆ ಅಲ್ವಾ, ಅದನ್ನು ಸಹಿತ ಕಣ್ತುಂಬ್ಕೊಳ್ಳೋಣ. ಹಾಗೆ ನಿಧಾನಕ್ಕೆ ಅಲ್ಲಿನ ಸುತ್ತಮುತ್ತಲ ವಾತಾವರಣನ ಕಣ್ತುಂಬ್ಕೊಳ್ತಾ ವಿಡಿಯೋಗ್ರಫಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. ವೆಲ್ಕಮ್ ಟು ಓಶೋ ಸೆಂಟರ್. ಓಶೋ ಡಿವೈನ್ ಡೋರ್ಸ್ ಅಂತ ಝೋಬ್ರಾ ಕೆಫೆಯ ಪಕ್ಕದಲ್ಲೇ ಇತ್ತು. ಸುತ್ತಲೂ ಇದ್ದಂಥ ಪೈನ್ ಮರಗಳು ಆ ಒಂದು ಪ್ರದೇಶದ ಅಂದವನ್ನು ಮತ್ತಷ್ಟು ಹೆಚ್ಚಿಸಿದ್ವು. ಓಶೋ ಡಿವೈನ್ ಡೋರ್ಸ್ ಒಳಗಡೆ ಏನೇನಿದೆ ಅಂತ ಹೇಳಿ ನೋಡ್ತಾ ಹೋದ್ವಿ. ಒಳಗಡೆ ಹೋದರೆ ನಿಮ್ಗೆ ಹೇಳಿದ್ನಲ್ಲ, ಶಿವನ ವಿಶೇಷವಾದಂಥ ಮೂರ್ತಿ. ಈಗಾಗಲೇ ಹೇಳಿದೆ, ಈ ತರಹದ ಶಿವನ ಮೂರ್ತಿಯನ್ನು ನಾನು ಎಲ್ಲೂ ನೋಡಿರಲಿಲ್ಲ. ಅಲ್ಲೇ ಇದ್ದಂಥ ಒಂದು ಎತ್ತರವಾದಂಥ ಒಂದು ಸ್ತಂಭ, ಕಲ್ಲಿನ ಸ್ತಂಭದ ಮೇಲೆ ಬುದ್ಧನ ಸುಂದರವಾದಂಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಆ ಪೈನ್ ಮರದ ಪಕ್ಕದಲ್ಲಿ ಇದ್ದಂಥ ಬುದ್ಧನ ಮೂರ್ತಿ ಬಹಳ ಆಕರ್ಷಕವಾಗಿ ಎಲ್ಲರ ಗಮನನ ಸೆಳೀತಾ ಇತ್ತು. ಹಿಮಾಲಯದ ಪರ್ವತ ಶ್ರೇಣಿಯ ತಪ್ಪಲಲ್ಲಿ ಇದ್ದಂಥ ಈ ಒಂದು ಧ್ಯಾನ ಕೇಂದ್ರ ನಿಜಕ್ಕೂ ಎಂಥವರ ಮನಸ್ಸಿಗೂ ಮುದ ಕೊಡುತ್ತೆ ಅನ್ನೋ ರೀತಿಯಲ್ಲಿ ನಮಗೆ ಒಂದು ಅಭಿಪ್ರಾಯ ಮೂಡೋದಕ್ಕೆ ಸಾಧ್ಯ ಆಯಿತು. ಬಹಳಷ್ಟು ಚಟುವಟಿಕೆಗಳು ಆಧ್ಯಾತ್ಮಿಕವಾಗಿ ಇದ್ದಂಥ ಕಾರಣ ಆ ಪ್ರದೇಶ ಬಹಳ ನಿಶ್ಶಬ್ದವಾಗಿ ಇದ್ದಿದ್ದು ನಮ್ಮ ಗಮನ ಸೆಳೀತು. ಸುಂದರವಾದ ಬುದ್ಧನ ಮೂರ್ತಿಯನ್ನು ನೋಡ್ತಾ ಅಲ್ಲಿ ಪರಿಸರದಲ್ಲಿದ್ದಂಥ ನಿಶ್ಶಬ್ದತೆಯನ್ನು ಅನುಭವಿಸ್ತಾ ಆ ಓಶೋ ಡಿವೈನ್ ಡೋರ್ಸಿಂದ ಆಚೆ ಬಂದ್ವಿ. ಯಾಕೆಂದರೆ ಖಾಸಗಿ ಪ್ರದೇಶ ಆದ್ದರಿಂದ ಹೊರಗಡೆಯವರಿಗೆ ಅನುಮತಿ ಇಲ್ಲದೆ ಪ್ರವೇಶ ಇರಲಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ನಮಗೆ ಎಷ್ಟು ಕಾಣುತ್ತೆ ಅಷ್ಟು ನೋಟನ ಸವಿತಾ ಅದನ್ನು ಚಿತ್ರೀಕರಣಗೊಳಿಸೋದಕ್ಕೆ ನಾವು ಪ್ರಯತ್ನ ಪಟ್ವಿ. ನೋಡಿ, ಒಳಗಡೆ ತುಂಬ ಸುಂದರವಾಗಿ ಬಹಳ ಕ್ಲೀನಾಗಿ ಶುಚಿಯಾಗಿ ಇಟ್ಕೊಂಡಿರುವಂಥ ಒಂದು ಪ್ರದೇಶ ಅದು. ನಮಗೆ ಇಲ್ಲಿ ಗಮನ ಸೆಳೆದಿದ್ದು ಅಷ್ಟೇ, ರಸ್ತೆಗಳಲ್ಲಿ ಎಲ್ಲಿಯೂ ಸಹಿತ ಗಲೀಜಿರಲಿಲ್ಲ, ಕಸ ಇರಲಿಲ್ಲ ಹಳ್ಳಿಗಳಲ್ಲಿ. ಇದೆಲ್ಲ ನೋಡ್ತಾ ಇದ್ದರೆ ಬಹುಶಃ ಪ್ರವಾಸೋದ್ಯಮನ ಅಭಿವೃದ್ಧಿಪಡಿಸೋದಕ್ಕೆ ಇವರು ಸ್ವಲ್ಪ ಕ್ರಮ ವಹಿಸ್ತಾ ಇದ್ದಾರೆ ಅನ್ನೋದು ಕಂಡು ಬರುತ್ತೆ. ಬನ್ನಿ, ಮುಂದಿನ ಪ್ರಯಾಣ ಹೊರಡೋಣ. ಇನ್ನೂ ಬಹಳ ಪ್ರದೇಶಗಳನ್ನ ನಾವು ಕವರ್ ಮಾಡೋದಿದೆ. ನಮ್ಮ ಮುಂದೆ ಪ್ರಯಾಣ ಡಾರ್ಜಿಲಿಂಗ್ ಕಡೆಗೆ ಹೊರಡ್ತೀವಿ. ಇನ್ನಷ್ಟು ಬಹಳ ವಿಶೇಷಗಳಿದೆ. ಒಂದು ವಿಶೇಷವಾದಂಥ ರಸ್ತೆ ಪರಿಚಯ ಮಾಡಿಕೊಡ್ಬೇಕು, ಅದ್ಭುತವಾದಂಥ ನೋಟಗಳನ್ನ ನಿಮಗೆ ಒದಗಿಸ್ಕೊಡ್ಬೇಕು. ಇದೆಲ್ಲ ಒಂದು ಉದ್ದೇಶದಿಂದ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತೀನಿ. ಅಲ್ಲಿವರೆಗೆ ಒಂದಷ್ಟು ಸುಂದರವಾದಂಥ ನೋಟ ನೋಡಿ ನಮ್ಮ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಿಮ್ಮ ಪ್ರೀತಿ ಹೀಗೆ ಇರಲಿ. ಸಂಚಿಕೆನ ಪ್ರೋತ್ಸಾಹಿಸಿ. ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪೈನ್ ಟ್ರೀಸ್ನ ನೋಟ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತೀನಿ. ಬಾಯ್ ಬಾಯ್. Golden light
on ancient stone, stories that the breezes have known. Nandi's gaze on royal ground, where the sweetest flavors can be found. From the palace walls to the smell of spice, every memory feels so nice. Come along and join the quest, Mysuru Post, Mysuru Post.